ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಧ್ಯಾಹ್ನದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಲಾಸ್ಟ್ ವ್ಲಾಗಲ್ಲಿ ತಿಳಿಸಿದಂತೆ ನನ್ನ ಮಗನಿಗೆ ಸ್ಕೂಲ್ ಹುಡುಕ್ತಾ ಇದ್ದೀವಿ. ಇದು ಸುಮಾರು ಒಂದು ಸ್ಕೂಲಲ್ಲ, ಒಂದು 4-5 ಸ್ಕೂಲ್ಗೆ ನೋಡ್ಕೊಂಡು ಬಂದು. ಸೊ ನಿಮಗೆ ಗೊತ್ತು, ಬೆಳಗ್ಗೆ ಹೋಗಿದ್ದು ನಾವು ಒಂದು 11 o'clock ಅನಿಸುತ್ತೆ ಹೋಗಿ. ರಾತ್ರಿ 7 ಗಂಟೆ ಹೋಗಿತ್ತು ಮನೆಗೆ ಬರೋಷ್ಟೊತ್ತಿಗೆ. ಸೊ ಸುತ್ತಾಡಿಕೊಂಡು ಸ್ಕೂಲು ಒಂದು ಸ್ಕೂಲ್ಗೆ ಹೋದರೆ ಸಾಕು, ಅದರ ಇನ್ಫಾರ್ಮೇಷನ್ ತಿಳ್ಕೊಂಡು ಆ ಫಾರ್ಮ್ನ ಫಿಲಪ್ ಮಾಡಿ ಏನು ಎತ್ತ ಅಂತ ತಿಳ್ಕೊಂಡು ಇದು ಮಾಡಿದೆ. ಅಫ್ಕೋರ್ಸ್ ಎಲ್ಲ ಸ್ವಲ್ಪ ದೊಡ್ಡ ದೊಡ್ಡ ಸ್ಕೂಲ್ಗೆ ವಿಚಾರಿಸ್ತು. ದೊಡ್ಡ ಸ್ಕೂಲ್ ಅಂದಮೇಲೆ ಎಜುಕೇಷನ್ ತಕ್ಕನಾಗಿರುತ್ತೆ. ಬಟ್ ನಮಗೆ ಕಟ್ಟೋ ಶಕ್ತಿ ಇರಬೇಕು. ಅವ್ರು ಹೇಳ್ತಾರೆ ಸ್ವಲ್ಪ ಕಂತು ಥರ ಕಟ್ಬೋದು ಅಂತ, ಬಟ್ ನಮ್ಮ ಕೈಲಿ ಕಟ್ಟೋಕ್ಕಾಗುತ್ತಾ ಅಂತ ನಾವು ಯೋಚನೆ ಮಾಡಬೇಕಾಗುತ್ತೆ. ಸೊ ಎಲ್ಲ ಪೇರೆಂಟ್ಸ್ಗೂ ಇರುತ್ತೆ ನಮ್ಮ ಮಗನ ದೊಡ್ಡ ಸ್ಕೂಲಲ್ಲಿ ಓದಿಸ್ಬೇಕು ಅಂತ. ಬಟ್ ದೊಡ್ಡ ಸ್ಕೂಲಲ್ಲಿ ಸೇರಿಸಿದ ತಕ್ಷಣ ಮಕ್ಕಳೆಲ್ಲ ರ್ಯಾಂಕ್ ತೆಗಿತಾರೆ ಅಂತಲೂ ಹೇಳೋಕ್ಕಾಗಲ್ಲ. ಯಾಕಂದರೆ ದೊಡ್ಡ ಸ್ಕೂಲಲ್ಲಿ ಓದಿರೋರು ಒಬ್ಬೊಬ್ಬರು ಪೇರೆಂಟ್ಸ್ನ ತಿಳ್ಕೊಂಡಿದ್ದೀನಿ. ನನ್ನ ಮಗ ಸ್ವಲ್ಪ ಡಲ್ಲಿದ್ದಾನೆ, ಆಮೇಲೆ ಟ್ಯೂಷನ್ಗೆ ಸೇರಿಸ್ಬೇಕು ಅಂತ ಎಲ್ಲನೂ ಸ್ವಲ್ಪ ಹೇಳ್ತಾರೆ. ದೊಡ್ಡ ಸ್ಕೂಲ್ ಸೇರಿಸಿದ ಮಾತ್ರಕ್ಕೆ ಮಕ್ಕಳು ಚೆನ್ನಾಗಿ ಓದ್ತಾರೆ, ರ್ಯಾಂಕೇ ಬರ್ತಾರೆ ಅಂತ, ಎಲ್ಲರೂ ರ್ಯಾಂಕ್ ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಸೊ ಮಕ್ಕಳು ಓದೋ ಮಕ್ಕಳಂದರೆ ಎಲ್ಲಿ ಸೇರಿಸಿದ್ರು ಎಲ್ಲಿದ್ರೂ ಓದ್ತಾರೆ, ಯಾವ ಎಜುಕೇಷನ್ ಇದ್ದರೂ ಓದ್ತಾರೆ. ಸೊ ನಮಗೆ ಏನಂದರೆ ದೊಡ್ಡ ಸ್ಕೂಲಲ್ಲಿ ಸೇರಿಸಿದ ಎಜುಕೇಷನ್ ಚೆನ್ನಾಗಿ ಮಾಡ್ತಾರೆ ಅನ್ನೋದು ಎಲ್ಲ ಪೇರೆಂಟ್ಸಲ್ಲೂ ಇರುತ್ತೆ. ಅದಕ್ಕೋಸ್ಕರನೇ ಸೊ ಕೇಳಿಕೊಂಡು ಇದು ಮಾಡ್ಕೊಂಡು ಬರೋಷ್ಟೊತ್ತಿಗೆ ಸಾಕು ಹೋಗಿದ್ದು. ವೀಡಿಯೋದವರೆಗೆ ನೋಡಿರ್ತೀರ. ಸೊ ಅದಕ್ಕೋಸ್ಕರನೇ ಸೊ ಕೇಳ್ದೋ ಎಲ್ಲ ನಮ್ಮ ಕಟ್ಟೋ ಶಕ್ತಿ ಇರಬೇಕು ಅಂತ ಸ್ಕೂಲಲ್ಲಿ ಕೇಳೋಕ್ಕೋಗಿತ್ತು. ಎಕ್ಸ್ಪೀರಿಯೆನ್ಸು ಚೆನ್ನಾಗಿತ್ತು. ಸೊ ಅಲ್ಲಿ ಒಂದೊಂದು ಫೀಸ್ಗೆ ಒಂದು ರೈಟ್ ಹೇಳ್ತಾರೆ, ಆಮೇಲೆ ಕಲ್ಚರ್ ಆ್ಯಕ್ಟಿವಿಟೀಸ್ಗೆ ಒಂದು ಹೇಳ್ತಾರೆ, ಆಮೇಲೆ ಅದು ಇದು ಅಂತ ಸಮಥಿಂಗ್ ಹೇಳ್ತಾರೆ. ಟೋಟಲಿ ಕಾಸ್ಟ್ ಕೇಳಿದ್ರೆ ತಲೆ ಸುತ್ತ ಬರ್ತಾಯಿತ್ತು. ಯಾಕೆಂದರೆ ನಾವು ಹಂಗೋ ಹಿಂಗೋ ಕಂತ ಮೇಲೆ ಕಟ್ಬೋದು, ಆದರೆ ಕಟ್ಟೋ ಶಕ್ತಿ ನಮ್ಮಲ್ಲಿ ಇದೆಯಾ ಅಂತ ನೋಡ್ಕೊಬೇಕು. ಸೊ ನಮಗೇನೆಂದರೆ ಎಜುಕೇಷನ್ನೂ ಚೆನ್ನಾಗಿರಬೇಕು, ಬಟ್ ನಮ್ಮ ಬಜೆಟ್ ತಕ್ಕನಾಗಿ ಇರಬೇಕು ಅನ್ನೋದೇ ನಮ್ಮ ಆಸೆ ಇತ್ತು. ಸೊ ಕೇಳಿಕೊಂಡು ಬಂದು ಸ್ವಲ್ಪ ಒಂದು 4-5 ಸ್ಕೂಲ್ಸ್ ಕೇಳ್ಕೊಂಡು ಬಂದಿದ್ದೀವಿ. ಸೊ ನೋಡೋಣ ಬೆಟರ್ ದೆನ್ ಏನು ಮಾಡೋದು ಅಂತ. ಸೊ ಮಕ್ಕಳಿಗೆ ಅಂದರೆ ಎಲ್ಲರೂ ದೊಡ್ಡ ದೊಡ್ಡ ಸ್ಕೂಲಲ್ಲಿ ಓದೋ ಶಕ್ತಿನೂ ಇರುತ್ತೆ ಅವರೊಬ್ರಿಗೆ. ಮ್ಯಾಕ್ಸಿಮಮ್ಮು ಮಾಮೂಲಿ ಸ್ಕೂಲಲ್ಲಿ ಓದಿಸೋ ಶಕ್ತಿ ಇರುತ್ತೆ. ಬಟ್ ಡಿಪೆಂಡ್ ಆಫ್ ಚಿಲ್ಡ್ರನ್. ಅವರು ಚೆನ್ನಾಗಿ ಓದ್ತಾರೆ, ಅವ್ರಿಗೆ ಚೆನ್ನಾಗಿ ಎಜುಕೇಷನ್ ಕೊಡಬೇಕಂದ್ರೆ ಮನೇಲೂ ಪ್ರಿಪೇರ್ ಮಾಡಬೇಕಾಗುತ್ತೆ ನಾವು. ಅದಕ್ಕೋಸ್ಕರನೇ ಸೊ ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ ಎಜುಕೇಷನ್ ಚೆನ್ನಾಗಿ ಕೊಡಿಸ್ಬೇಕು ಅಂತ. ಅದು ದೊಡ್ಡ ಸ್ಕೂಲಲ್ಲಿ ಕೊಡಿಸಿದ್ರೆ ಮಾತ್ರ ಅವು ದೊಡ್ಡ ಮಟ್ಟಿಗೆ ಡಾಕ್ಟ್ರೋ ಇಂಜಿನಿಯರೋ ಆ ಥರ ಆಗ್ಬೋದು ಅಂದ್ಕೊಳ್ಳೋದೆಲ್ಲ ತಪ್ಪು. ಸೊ ಅದು ಮಕ್ಕಳು ಹತ್ರ ಇರುತ್ತೆ. ಸೊ ನಾವು ಮಕ್ಕಳನ್ನ ಇದು ಮಾಡಬೇಕು, ಸಪೋರ್ಟ್ ಮಾಡಬೇಕು, ಕಲಿಸ್ಬೇಕು, ಇದು ಮಾಡಬೇಕು. ಅದಕ್ಕೋಸ್ಕರನೇ ನೋಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ 1-2 ಸ್ಕೂಲ್ನ ಫೈನಲ್ ಮಾಡಿದ್ದೀವಿ. ಸೊ ನೆಕ್ಸ್ಟು ನೋಡಬೇಕು ಅಲ್ಲಿ ಅಡ್ಮಿಷನ್ ಮಾಡಿಸಿದ ಹೇಗೆ ನಮ್ಮ ಬಜೆಟಿಗೆ ತಕ್ಕನಾಗಿ ಅವರು ಬರ್ತಾರೆ, ಕೇಳ್ಕೊಳ್ತೀವಿ ನಮ್ಮ ಬಜೆಟ್ ತಕ್ಕನಾಗಿ ಬರ್ತಾರಾ ಏನು ಅಂತ ನೋಡಿ ಅಡ್ಮಿಷನ್ ಮಾಡಿಸ್ಬೇಕು. ಸೊ ಅದೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಏನು ಅಂತ ನೋಡೋಣ. ಸೊ ಈಗ ಮಾತಾಡ್ತಾ ಮಧ್ಯಾಹ್ನ ಅಡುಗೆಗೆ ಪ್ರಿಪೇರ್ ಮಾಡಬೇಕು. ಈ ಗೋಡೆ ಎಲ್ಲ ನನ್ನ ಮಗ ಚಿತ್ರ ಮಾಡಿಸಿದ್ದಾನೆ. ಇದೆಲ್ಲ ಸುಮ್ಮನೆ ಸೂಪರಾಗಿ ಸಕ್ಕದಾಗಿತ್ತು. ಸೊ ಎಲ್ಲನೂ ಎಲಿಫೆಂಟ್ ಎಲ್ಲನೂ ಸಣ್ಣದೆಲ್ಲ ಇದೆ. ಸೊ ಎಲ್ಲ ಹಾಳು ಮಾಡಿಬಿಟ್ಟಿದ್ದಾನೆ. ಸೊ ಇವಾಗ ಮಧ್ಯಾಹ್ನದ ಅಡುಗೆ ಪ್ರಿಪೇರ್ ಮಾಡಬೇಕು. ಮಾಡೋಣ. ಮಧ್ಯಾಹ್ನಕ್ಕೆ ಸಾಂಬಾರು ಅಂತ ಮೊಸಪ್ಪು ಮಾಡೋಣ ಅಂತ ಹೇಳ್ಬಿಟ್ಟು ಸೊಪ್ಪೆಲ್ಲ ಬಿಡಿಸ್ಕೊಂಡು ತೊಳೆಯೋಕೆ ಹಾಕ್ಕೊಂಡಿದ್ದೀನಿ. ಮಿಕ್ಸ್ ಮೊಸಪ್ಪು ಸೊಪ್ಪಿದು. ಕುಕ್ಕರ್ಗೆ ಬೇಳೆ ಹಾಕ್ಕೊಂಡು ತೊಳೆದಿರೋಂತಹ ಸೊಪ್ಪು ಹಾಕ್ಕೊಂಡು ಅದಕ್ಕೆ ಟೊಮೆಟೊ, ಈರುಳ್ಳಿ ಅದೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಪಾಲಕ್ ಸೊಪ್ಪಲ್ಲಿ ಜಾಸ್ತಿ ಮಾಡ್ತೀನಿ ನಾನು ಮೊಸಪ್ಪನ್ನ. ಈ ಥರ ಯಾವಾಗಾದರೂ ಒಂದು ಸಲ ಮಿಕ್ಸ್ ಮೊಸಪ್ಪು ಸೊಪ್ಪು ಚೆನ್ನಾಗಿರುತ್ತೆ. ಇದೆಲ್ಲ ಇಂಗ್ರೀಡಿಯೆಂಟ್ಸ್ನ ಬೇಯಿಸೋಕೆ ಹಾಕ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ, ಈರುಳ್ಳಿ, ಟೊಮೆಟೊ, ಜಾಸ್ತಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ. ಒಣಮೆಣ್ಸಿಕಾಯಿ ಎಲ್ಲ ಹಾಕ್ಕೊಂಡು ಒಟ್ಟಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದನ್ನು ಒಂದು 3 ವಿಷಿಲ್ ಕೂಗಿಸ್ಕೊಳ್ಬೇಕು. ಕೂಗಿಸ್ಕೊಂಡಾದ್ಮೇಲೆ ಅದನ್ನು ರುಬ್ಬೋಕೆ ಹಾಕ್ಕೋತೀನಿ. ಕುಕ್ಕರಲ್ಲೇ ಮಸಿಯೋರು ಇನ್ನೂ ಸ್ವಲ್ಪ ಜಾಸ್ತಿ ಒಂದು 5 ವಿಷಿಲ್ ಆದರೂ ಕೂಗಿಸ್ಕೊತಾರೆ. ನಾನು ರುಬ್ಕೊಳ್ಳೋಕ್ಕೆ ಅಂತ ತೊಗೊಂಡು ರುಬ್ಕೊಂಡೆ.
ರುಬ್ಬಾಗಿ ಇದನ್ನು ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಬಟ್ಟೆ ಕೈಯಲ್ಲಿ ಒಗ್ದಿರೋದಿತ್ತು, ಬಟ್ಟೆ ಒಣಗಾಕೋಣ ಅಂತ ಹೇಳ್ಬಿಟ್ಟು ಕ್ಲಿಪ್ಪೆಲ್ಲ ತೊಗೊಂಡು ಹೋಗ್ತಾ ಇದ್ದೀನಿ. ಇದು 2 ಬಕೆಟ್ ಜಾಸ್ತಿನೇ ಇತ್ತು, ಬಿಸಿಲಿತ್ತು ಅಂತ ಹೇಳ್ಬಿಟ್ಟು. ಐಸ್ ಕ್ರೀಮ್, ಕುಲ್ಫಿ ಐಸ್ ಕ್ರೀಮ್ನ ನಾನು ನನ್ನ ಮಗ ತಿಂತಾ ಇದ್ದೀವಿ. ಅಮೂಲ್ ಕುಲ್ಫಿ ಐಸ್ ಕ್ರೀಮ್ ಸಕ್ಕತ್ತಾಗಿರುತ್ತೆ. ನಾನು ನನ್ನ ಮಗ ಚಿಯರ್ಸ್ ಮಾಡಿಕೊಂಡು ಐಸ್ ಕ್ರೀಮ್ನ ತಿಂತಾಯಿದ್ದೀವಿ. ಮೀಶೋಯಿಂದ ಕೆಲವು ಪ್ರಾಡಕ್ಟ್ನ ತರಿಸಿದ್ದೀನಿ. ಆಮೇಲೆ ಸ್ಯಾರೀಸ್ ಬ್ಯಾಗ್ ಬರುತ್ತಲ್ಲ ಅಂತ ಅದನ್ನು ತರಿಸಿದ್ದೀನಿ. ಆಮೇಲೆ ಸ್ವಲ್ಪ ಪೌಡರ್ಸ್, ನ್ಯಾಚುರಲ್ ಪೌಡರ್ಸ್ ಅಂತ ತರಿಸಿದ್ದೀನಿ. ಹೇಗಿದೆ ಅಂತ ಓಪನ್ ಮಾಡಿ ನೋಡಿಲ್ಲ ಇನ್ನೂ. ಇವಾಗ ಓಪನ್ ಮಾಡೋಣ ಅಂತಿದ್ದೀನಿ. ಇವಾಗ ಓಪನ್ ಮಾಡೋಣ, ಹೇಗಿದೆ ಪ್ರಾಡಕ್ಟ್ ಅಂತ ನೋಡೋಣ ಬನ್ನಿ. ಸೊ ಮೀಶೋಯಿಂದ ತರಿಸಿ ಇದು ಜಾಸ್ತಿ ದಿನವೇ ಆಗಿತ್ತು, ಹತ್ತತ್ರ 1 ತಿಂಗಳೇನೋ ಆಗಿತ್ತು. ಸ್ವಲ್ಪ ಮರ್ತುಬಿಟ್ಟಿದ್ದೆ, ತೊಗೊಂಡು ಒಂದು ಕಡೆ ಇಟ್ಬಿಟ್ಟಿದ್ದೆ ನಾನು. ಸ್ವಲ್ಪ ಟೆನ್ಷನ್ನು, ಸ್ವಲ್ಪ ಅದು ಇದು ಅಂತ ಇರುತ್ತಲ್ವ, ಅದಕ್ಕೋಸ್ಕರನೇ ನಾನು ಇವಾಗ ಮನೆ ಕ್ಲೀನ್ ಮಾಡಬೇಕಾದ್ರೆ ಸ್ವಲ್ಪ ಸಿಕ್ತು, ಒಂದು ಸೈಡಲ್ಲಿ ಮೂಲೆಯಲ್ಲಿತ್ತು. ಅದಕ್ಕೋಸ್ಕರನೇ ಹತ್ತತ್ರ 1 ತಿಂಗಳೇ ಆಗಿಬಿಟ್ಟಿತ್ತು. ನಾನು ಓಪನ್ ಮಾಡಿಲ್ಲ, ಹೇಗಿರುತ್ತೆ ಏನು ಅಂತ. ನಾನು ಸ್ವಲ್ಪ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ತರಿಸಿರ್ತೀನಿ, ಇದು ಹೇಗಿರುತ್ತೋ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಪ್ರಾಡಕ್ಟ್ ಎಲ್ಲ ನೋಡ್ತಾ ಇದ್ದೀನಿ. ಇದು ಪೌಡರ್ಸು, ನ್ಯಾಚುರಲ್ ಪೌಡರ್ಸ್ದು. ಇದು ಸ್ಯಾಂಡಲ್ವುಡ್ ಪೌಡರು, ಒಂದು 10 ಗ್ರಾಮಷ್ಟು ಅನಿಸುತ್ತೆ. ಇದು ಚೆನ್ನಾಗಿದೆ, ನೋಡೋಣ, ಪರವಾಗಿದೆ, ಆ್ಯಾವ್ರೇಜಲ್ಲಿ ಚೆನ್ನಾಗಿದೆ. ಇದೊಂದು 6th ಏನೋ ಇದೆ ಪೌಡರ್ಸು. ಇದು ಆರೆಂಜ್ ಪೌಡರು, ಸ್ಯಾಂಡಲ್ವುಡ್ ಪೌಡರ್, ಆರೆಂಜ್ ಪೌಡರ್, ಆಮೇಲೆ ನೆಕ್ಸ್ಟ್ ನೀಮ್ ಪೌಡರು, ಆಮೇಲೆ ಮುಲ್ತಾನಿ ಮಿಂಟಿನೋ. ಸೊ ಆ ಫೋನಲ್ಲಿ ನೋಡಿದಿತ್ತು. ಸೊ ಪ್ರಾಡಕ್ಟೆಲ್ಲ ಇವಾಗಲೇ ನಾನು ಓಪನ್ ಮಾಡ್ತಾ ಇರೋದು. ಇದು ನೀಮ್ ಪೌಡರ್. ಸೊ ಒಂದು 6 ಪೌಡರ್ಸ್ ಏನೋ ತರಿಸಿದ್ದೀನಿ ಬೇಕು ಅಂತ. ಸ್ವಲ್ಪ ಸ್ಕಿನ್ ಕೇರ್ ಮಾಡಬೇಕು ಅಂದರೆ ಕೆಮಿಕಲೆಲ್ಲ ಬಿಟ್ಟು ಸ್ವಲ್ಪ ನ್ಯಾಚುರಲ್ ಆಗಿರೋಣ ಅಂತ. ಸೊ ಮನೆಯಲ್ಲಿ ಒಣಗಿಸ್ಕೊಳ್ಬೋದು ಇದೆಲ್ಲ. ಸೊ ನಮಗೆ ಸ್ವಲ್ಪ ಅದು ಇದು ಪ್ರಾಬ್ಲಮ್ಸು ಅಂತ ಇರುತ್ತೆ. ಸೊ ಇದಕ್ಕೋಸ್ಕರನೇ ನೋಡೋಣ ಅಂತ ಹೇಳ್ಬಿಟ್ಟು ನಾನು ಮನೇಲೇ ಮಾಡ್ಕೊಂಡಿದ್ದೆ. ಇವೆಲ್ಲ ಮಾಡ್ಕೊಂಡಿರಲಿಲ್ಲ. ರೋಸ್ ಪೌಡರ್ ಒಂದು, ಆಮೇಲೆ ನೀಮ್ ಪೌಡರ್ ಒಂದು, ಆಮೇಲೆ ಆರೆಂಜ್ ಪೌಡರ್ ಒಂದು, ಪೀಟ್ ಪೌಡರ್ ಒಂದು ಮಾಡ್ಕೊಂಡಿದ್ದೆ ಇದೆಲ್ಲ. ಬಟ್ ಇವೆಲ್ಲ ನೋಡ್ತಾ ಇದ್ನಲ್ಲ, ನೋಡೋಣ ಈ ಥರ ಹೆಂಗೆ ಮಾಡೋದು ಅಂತ. ಇದೇ ಫಸ್ಟ್ ಟೈಮ್ ನಾನು ತರಿಸಿರೋದು. ಒಂದು 4 ಪೌಡ್ರೇನೋ ಬಂದಿದೆ, ನಾನು 6 ಪೌಡರ್ ಅಂತ ಅಂದ್ಕೊಂಡೆ. ಸಾರಿ, 5 ಏನೋ ಬಂದಿದೆ. ಚೆನ್ನಾಗಿದೆ. ಇದು ಮುಲ್ತಾನಿ ಮಿಂಟಿ, ರೋಸ್ ಪೌಡರ್, ಆರೆಂಜ್ ಪೌಡರ್, ನೀಮ್ ಪೌಡರ್, ಸ್ಯಾಂಡಲ್ವುಡ್ ಪೌಡರ್ ಅಂತ ಹೇಳ್ಬಿಟ್ಟು ಇಷ್ಟು ಪ್ಯಾಕೆಟ್ ಬಂದಿದೆ. ನಾನು ಯೂಸ್ ಮಾಡಿ ನೋಡಬೇಕು ಹೇಗಿರುತ್ತೆ ಅಂತ. ಚೆನ್ನಾಗಿರುತ್ತೆ ಇದು. ಸೊ ಸ್ಯಾರಿ ಬ್ಯಾಗ್ನು ತರಿಸಿದೆ ನಾನು. ಇದೂ ಅಷ್ಟೇ, ಅದನ್ನು ಒಟ್ಟಿಗೆ ತರಿಸಿದೆ ನಾನು. ಮರ್ತೋಗ್ಬಿಟ್ಟಿದ್ದೆ, ಓಪನ್ ಮಾಡೇ ಇಲ್ಲ ಇದೆಲ್ಲ. ಅದಕ್ಕೋಸ್ಕರನೇ ಸ್ಯಾರಿ ಬ್ಯಾಗ್ ಅಂತ ಹೇಳ್ಬಿಟ್ಟು ನೋಡೋಣ ಅಂತ ಹೇಳ್ಬಿಟ್ಟು ಓಪನ್ ಮಾಡ್ತಾಯಿದ್ದೀನಿ. ಸೊ ನಾನು ಸ್ವಲ್ಪ ಕ್ವಾಲಿಟಿ ಥರ ಇರೋದನ್ನೇ ಬುಕ್ ಮಾಡಿರ್ತೀನಿ. ಇದು ಬರೋದ್ರ ಮೇಲೆ ಡಿಪೆಂಡು. ಒಂದೊಂದ್ಸಲಿ ನಾವು ಚೆನ್ನಾಗಿರೋದು ಮಾಡಿದ್ರೂ ಚೆನ್ನಾಗಿರೋದು ಬಂದಿರಲ್ಲ. ಅದು ನಮ್ಮ ಫಾಲ್ಟ್ ಅಲ್ಲ, ಅದು ಕಳಿಸಿರೋದು. ನೋಡಿ ಈ ಸರಿ ಎಲ್ಲ ಚೆನ್ನಾಗಿತ್ತು ಬ್ಯಾಗೆಲ್ಲನೂ. ಒಂದೊಂದು ಸರಿ ಕವರ್ ಓಪನ್ ಆಗಿರೋದು, ಬ್ಯಾಗೆಲ್ಲದು ಕ್ರ್ಯಾಕ್ ಆಗಿರೋದು, ಆ ಥರ ಎಲ್ಲ ಇರ್ತಿತ್ತು. ಈ ಸಲ ನೋಡಿದೆ, ಚೆನ್ನಾಗಿದೆ ಎಲ್ಲನೂ. ಇದು 2ನೇ ಸಲ ನಾನು ತರಿಸಿರೋದು. ಫಸ್ಟ್ನೇ ಸಲ ತರಿಸಿದ್ದೆ ಅಂದ್ಬಿಟ್ಟು ಇದನ್ನು ತರಿಸಿದೆ. ಫಸ್ಟ್ನೇ ಸಲ ಫುಲ್ಲು ಪಿಂಕ್ ಇತ್ತು, ಆ ಥರ ಬ್ಯಾಗ್ ತರಿಸಿದೆ. ಇದು ನೋಡೋಣ ಅಂತ ಪ್ರತಿ ಸರಿ ತರಿಸಿದೆ. ಅದಕ್ಕಿಂತ ಸ್ವಲ್ಪ ಬೆಟರ್ ಆಗಿದೆ, ಕ್ವಾಲಿಟಿನೂ ಸಹ ಚೆನ್ನಾಗಿದೆ ಬ್ಯಾಗ್ಸ್ ಎಲ್ಲನೂ. ನೋಡೋಣ, 3 ಇತ್ತು ಬ್ಯಾಗು, ಚೆನ್ನಾಗಿದೆ. ಇದೆಲ್ಲನೂ ಇದಕ್ಕೆಲ್ಲ ಫುಲ್ಫಿಲ್ ಮಾಡಬೇಕು, ಸ್ಯಾರೀಸ್, ಡ್ರೆಸ್ಸಸ್ ಎಲ್ಲ. ನೆಕ್ಸ್ಟ್ ರಾತ್ರಿ ಆಯಿತು. ರಾತ್ರಿ ಊಟಕ್ಕೆ ಏನು ಮಾಡೋಣ ಅಂತ ಯೋಚನೆ ಮಾಡ್ತಿದ್ದಂಗೆ ರವೆ ರೊಟ್ಟಿ ಮಾಡೋಣ ಅಂತ ಐಡಿಯಾ ಬಂತು. ಅದಕ್ಕೋಸ್ಕರ ಎಲ್ಲ ಕಲಿಸ್ಕೊಂಡಿದ್ದೀನಿ. ಚಿರೋಟಿ ರವೆ ಹಾಕಿದ್ದೀನಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿಕಾಯಿ, ಕರಿಬೇವು, ಆಮೇಲೆ ಸ್ವಲ್ಪ ಪುದೀನೂ ಹಾಕಿದ್ದೀನಿ, ಸ್ವಲ್ಪ ಜೀರಿಗೆ ಹಾಕಿದ್ದೀನಿ. ಎಲ್ಲ ಮಿಕ್ಸ್ ಮಾಡ್ಕೊಂಡು ಎತ್ತಿಕ್ಕೊಂಡೆ. ಇದಕ್ಕೆ ಕಡಲೆಬೇಳೆ ಚಟ್ನಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ಚಟ್ನಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಕಡಲೆಬೇಳೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಒಣಮೆಣ್ಸಿಕಾಯಿ ಹಾಕ್ಕೊಂಡು, ಕರಿಬೇವು ಹಾಕ್ಕೊಂಡು, ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕ್ಕೊಂಡೆ ಒಂದು ಕಡೆ ಬಿಡಿಸ್ತಾ ಇದ್ದರೆ ಒಂದು ಕಡೆ ಉರಿತಾ ಇದ್ದೆ, ಆ ಥರ ಹೋಗಿತ್ತು. ಅದಕ್ಕೋಸ್ಕರ ಇದೆಲ್ಲ ಸ್ವಲ್ಪ ಗಮ್ಮಂತ ಒಂಥರ ಫ್ಲೇವರ್ ಚೆನ್ನಾಗಿರುತ್ತೆ. ಆ ಥರ ಸ್ಮೆಲ್ ಬರೋ ಗಂಟ ಹುರ್ಕೊಂಡು ಜಾರಿಗೆ ಕಾಯಿ ತುರಿ, ಹುರಿದಿರೋ ಅಂಥದ್ದೆಲ್ಲ ಹಾಕ್ಕೊಂಡು, ನೀರು ಹಾಕ್ಕೊಂಡು, ಎಷ್ಟು ಬೇಕೋ ಅಷ್ಟು ಒಂಚೂರು ಹುಣಸೆ ಹಣ್ಣು ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ಸೊ ಇಷ್ಟಾಯಿತು. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ, ಮತ್ತೆ